ಟೆಕ್ ವಿತ್ ಬರುತ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಇವತ್ತಿನ ಒಂದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಟಾಪಿಕ್ ಏನಂತ ಅಂದ್ರೆ ಸಡನ್ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮಾಡ್ತೇವೆ. YT ಸ್ಟುಡಿಯೋ ಓಪನ್ ಮಾಡ್ಕೊಂಡಾಗ ನೆಕ್ಸ್ಟ್ ನೀವು ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಕೊಟ್ಟಾಗ ನೋಡಿ ಒಂದು ಮೆಸೇಜ್ ಬಂದಿರುವಂತದ್ದು ಯೂಟ್ಯೂಬ್ ನಿಂದ. ಇದೇನಂತ ಅಂದ್ರೆ label altered content in your app, you can disclose altered or synthetic content in the studio mobile app ಅಂತ ಬಂದಿರುವಂತದ್ದು. ತುಂಬಾ ಜನ ಕೇಳ್ತಿದ್ದಾರೆ, ಬರುತ್ತೆ ಏನಿದು ಮೆಸೇಜ್ ಯೂಟ್ಯೂಬರ್ ಕಳ್ಸಿದಾರಲ್ಲ, ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಏನ್ ಬೆನಿಫಿಟ್ ಇದರಲ್ಲಿ ಇದೆ, ಮತ್ತೆ ಏನ್ ಕಳ್ಸಿದ್ರಿ ಯೂಟ್ಯೂಬರ್ ಮೆಸೇಜು ಅಂತ ತುಂಬಾ ಡೀಟೇಲ್ ಆಗಿ ನಿಮಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ತುಂಬಾ ಜನ ಈ ರೀತಿ ಕೇಳ್ತಿದ್ರು ಕ್ವಶನ್, ತುಂಬಾ ಜನ ವಾಟ್ಸಪ್ ಅಲ್ಲಿ ಕಳ್ಸಿದ್ರು, ಏನ್ ಬರುತ್ತೆ ನನ್ನ ಚಾನಲ್ ಡಿಲೀಟ್ ಆಗ್ಬಿಡ್ತಾ, ಏನಿದು ತುಂಬಾ ಪ್ರಾಬ್ಲಮ್ ಆಗುತ್ತೆ ನನ್ನ ಚಾನಲ್ಗೆ, ಯೂಟ್ಯೂಬರ್ ಮೆಸೇಜ್ ಕಳ್ಸಿದ್ರೆ ತುಂಬಾ ಗಾಬರಿ ಆಗ್ತಿದೆ, ತುಂಬಾ ಟೆನ್ಷನ್ ಆಗ್ತಿದೆ ನನಗಂತ ತುಂಬಾ ಜನ ಹೇಳ್ತಿರುವಂತದ್ದು ಅಂತ ಹೇಳ್ಬೋದು. ನಿಮ್ಗೆ ವಾಟ್ಸಪ್ ನಲ್ಲಿ ಕಂಪ್ಲೇಂಟ್ ಮಾಡ್ತಿದ್ದಾರೆ, ಪ್ಲಸ್ ಮೆಸೇಜ್ ಮಾಡ್ತಿದ್ದಾರೆ ಈ ಒಂದು ಪರ್ಟಿಕ್ಯುಲರ್ ಯೂಟ್ಯೂಬರ್ ಕಳ್ಸಿದಾರಲ್ಲ ಮೆಸೇಜ್ ಅದ್ರ ಬಗ್ಗೆ. ಈ ವಿಡಿಯೋ ಒಂದು ಸೆಕೆಂಡ್ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ. ಎಂತಕ್ಕಂತ ಅಂದ್ರೆ ಈ ಮೆಸೇಜ್ ಏನು, ಏನ್ ಎತ್ತಾ, ಏಂತಕ್ ಬಂತು ಅಂತ ಪೂರ್ತಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಕಾಂಟೆಂಟ್ ಕ್ರಿಯೇಟರ್ ಆಗಲಿ ಯೂಟ್ಯೂಬರ್ ಆಗಲಿ ಈ ವಿಡಿಯೋ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ತರ ಒಳ್ಳೆ ಕಾಂಟೆಂಟ್ ಆಗಲಿ ಒಳ್ಳೆ ವಿಡಿಯೋಸ್ ಆಗಲಿ ನಾನು ನಿಮ್ಗೋಸ್ಕರ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬನ್ನಿ ತರ ಮಾಡಿದ ನಮ್ಮ ಒಂದು ಟಾಪಿಕ್ ನ ಶುರು ಮಾಡೋಣ. ಈಗ ನೋಡಿ ಈ ಒಂದು ಪರ್ಟಿಕ್ಯುಲರ್ ಏನೈತಲ್ಲ ಆಲ್ಟರ್ಡ್ ಕಾಂಟೆಂಟ್ ಇನ್ ಆ್ಯಪ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಕೊಟ್ಟ ಈಗ ಏನೈತಲ್ಲ ಆಲ್ಟರ್ಡ್ ಆರ್ ಸಿಂಥೆಟಿಕ್ ಕಾಂಟೆಂಟ್, ಇದರ ಒಂದು ಪೂರ್ತಿ ಏನೈತಲ್ಲ ಗೈಡ್ಲೈನ್ಸ್ ಆಗಲಿ ಪಾಲಿಸಿ ಆಗಲಿ ಇದೆಲ್ಲ ಬಂದಿರುವಂಥದ್ದು ಅಂತ ಹೇಳ್ಬೋದು. ಇಲ್ಲಿ ನಾವು ಓದ್ಕೊಬೋದು. ಒಂದು ವಿಡಿಯೋ 5 ತಿಂಗಳು ಮುಂಚೆನೆ ನಾನು ಅದ್ರ ಬಗ್ಗೆ ಸೆಪ್ರೇಟ್ ಆಗಿ ಡೀಟೇಲ್ ಆಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿ ಚೆನ್ನಾಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ಆಲ್ಟರ್ಡ್ ಆರ್ ಸಿಂಥೆಟಿಕ್ ಕಾಂಟೆಂಟ್ ಬಗ್ಗೆ. ಏನಿದು, ಏಂತಕ್ಕೆ ಬಂದಿದೆ ಈ ಪಾಲಿಸಿ ಅಂತ ಪೂರ್ತಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬೇಕಾ ಆ ವಿಡಿಯೋ ಬೇಕಂದ್ರೆ ಮೇಲೆ ಪಿನ್ ಮಾಡಿದ್ದೀನಿ, ಇಲ್ಲಾಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನಿಮಗೆ, ಕ್ಲಿಕ್ ಕೊಟ್ಬಿಟ್ಟು ಆ ವಿಡಿಯೋ 1 ಸೆಕೆಂಡ್ ಸ್ಕಿಪ್ ಮಾಡಿದೆ ಪೂರ್ತಿ ನೋಡ್ಬೋದು. ಯಾರು ಫಾಲೋ ಮಾಡ್ತಿರ್ತಾರೆ ಈ ಆಲ್ಟರ್ಡ್ ಆರ್ ಸಿಂಥೆಟಿಕ್ ಕಾಂಟೆಂಟ್ ಬಗ್ಗೆ ಗೊತ್ತಿರುತ್ತೆ ಅವ್ರಿಗೆ, ಯಾರ್ಯಾರು ಫಾಲೋ ಮಾಡ್ತಿರಲ್ಲ ಅವ್ರಿಗೆ ಗೊತ್ತಿರಲ್ಲ. ಅದಕ್ಕೆ ಹೇಳಿದ್ನಲ್ಲ, ಬೇಕಾದ್ರೆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಕ್ಲಿಕ್ ಕೊಟ್ಟು 1 ಸೆಕೆಂಡ್ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ. ಆಲ್ಟರ್ಡ್ ಕಾಂಟೆಂಟ್ ಏನು ಪಾಲಿಸಿ ಅಂತ ಪೂರ್ತಿ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಶಾರ್ಟ್ ಕಟ್ ಹೇಳ್ತೀನಿ ನಿಮಗೆ ಈ ವಿಡಿಯೋದಲ್ಲಿ. ಅದೇನಂತ ಅಂದ್ರೆ ಈಗ ಸಪೋಸ್ ನೀವು ವಿಡಿಯೋದಲ್ಲಿ AI ಬಳಸ್ರೆ, ಈಗ ಸಪೋಸ್ ಉದಾಹರಣೆಗೋಸ್ಕರ ಹೇಳ್ತೀನಿ, ಒಂದು ಆನಿಮೇಷನ್ ಮಾಡ್ತಾ ಇದ್ದೀರಾ, ಅದು ಅಕಸ್ಮಾತ್ ಏನಾದ್ರು ನಾನು ಮಾತಾಡ್ತಾ ಇದ್ದೀನಲ್ಲ, ಈಗ ನನ್ನ ವಾಯ್ಸ್ ಚೇಂಜ್ ಮಾಡಿ, ನನ್ನ ಫೇಸ್ ಚೇಂಜ್ ಮಾಡಿ, ನನ್ನ ಪೂರ್ತಿ ಲುಕ್ಕೇ ಚೇಂಜ್ ಮಾಡಿ, ಪುನೀತ್ ರಾಜ್ಕುಮಾರ್ ತರ, ದರ್ಶನ್ ತರ, ಸುದೀಪ್ ತರ ಆ ತರ ಲುಕ್ ಹಾಕೊಂಡ್ರೆ AI ಬಳಸಿ, ನೆನಪಿಟ್ಕೊಳ್ಳಿ AI ಬಳಸಿ ಮಾಡಿದ್ರೆ ಎಸ್. ಏನೇನು AI ಬಳಸಿರಾ ಎಸ್ ಅಂತ ಕೊಡ್ಬೇಕು, AI ಬಳಸಿರಾ ಅಂತ ಅಂದ್ರೆ ನೋ ಅಂತ ಕೊಡ್ಬೇಕು. ಮೈಂಡಲ್ಲಿ ಇಟ್ಕೊಳ್ಳಿ ಇದನ್ನ. ಯೂಟ್ಯೂಬರ್ ಇದಕ್ಕೆ ಪಾಲಿಸಿ ತಂದಿರೋದು. ಅಕಸ್ಮಾತ್ ಏನಾದ್ರು AI ಯೂಸ್ ಮಾಡ್ತೀರಾ ಅಂತ ಅಂದ್ರೆ ಎಸ್ ಕೊಡ್ಬೇಕು, ಅವಾಗ ಯೂಟ್ಯೂಬರ್ ನೋಟಿಫೈ ಆಗುತ್ತೆ. ಓ ಇವ್ರು AI ಇಂದ ಯೂಸ್ ಮಾಡ್ತಿದ್ರೆ ಏನ್ ಕೆಲಸ ಮಾಡ್ತಿಲ್ಲ ಜಾಸ್ತಿ ಇವರು ಅಂತ ಅರ್ಥ ಆಗುತ್ತೆ. ಈಗ ಸಪೋಸ್ AI ಯುಗೇನೆ ಬಂದ್ಬಿಟ್ಟಿದೆ. ಈಗ ನೀವೀಗ ಸಪೋಸ್ ಈಗ ಒಂದು ವಿಡಿಯೋ, ನಾನು ವ್ಲಾಗಿಂಗ್ ಬಗ್ಗೆ ವಿಡಿಯೋ ಮಾಡಬೇಕು, ಈ ಥರ ಕೃಷ್ಣ ಜನ್ಮಾಷ್ಟಮಿ ಬಗ್ಗೆ, ಗಣೇಶ ಚತುರ್ಥಿ ಬಗ್ಗೆ ಈ ಥರ ವಿಡಿಯೋ ಮಾಡಬೇಕು ಅಂತ ಕೊಟ್ಟರೆ ಟಾಪಿಕ್ ಅದ್ರಿಗೆ ಕ್ಲಿಕ್ ಕೊಟ್ಬಿಟ್ಟು ಆರಾಮಾಗಿ ಮಲ್ಕೊಂಡಾಗ ಎಲ್ಲ ಪೂರ್ತಿ ಅದೇ ಕಂಪ್ಲೀಟ್ ಮಾಡ್ಬಿಡುತ್ತೆ ಎಲ್ಲ ವಿಡಿಯೋನೆಲ್ಲ. ಅವಾಗ ನೀವು ನೋಡ್ಕೊಬೋದು ರಿಸಲ್ಟ್ನ. ಅವಾಗ ಅಪ್ಲೋಡ್ ಮಾಡಿದಾಗ ನೀವು ಅದ್ರಿಗೆ ಎಸ್ ಕೊಡ್ಬೇಕು. ಎಸ್ ಕೊಟ್ಟಾಗ ಯೂಟ್ಯೂಬರ್ ನೋಟಿಫೈ ಆಗುತ್ತೆ, ಓ ಇವ್ರು AI ಇಂದ ಬಳಸಿ ಮಾಡ್ತಿದ್ದಾರೆ, AI ಸಹಾಯ ತಗೊಂತಿದ್ದಾರೆ, ಇವ್ರ ಕೆಲಸ ಏನು ಜಾಸ್ತಿ ಇಲ್ಲ, ಅವಾಗ ನಿನ್ನ ಸಂಬಳ ಕಟ್ ಕಟ್ ಕಟ್. ಹೌದು, ಈಗ ಸಪೋಸ್ ಈಗ ನಮಗೆಲ್ಲ ನೋಡಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀನಿ, ಸ್ಕ್ರಿಪ್ಟ್ ಬರ್ಕೊತೀನಿ, ಎಡಿಟಿಂಗ್ ಮಾಡ್ತೀನಿ, ತಮ್ನೇಲ್ ಮಾಡ್ತೀನಿ, ಇಷ್ಟೆಲ್ಲ ಮಾಡ್ತೀನಲ್ಲ ನಾನು, ಅದಕ್ಕೆ ನನಗೆ ಸಂಬಳ ಜಾಸ್ತಿ ಕಂಪೇರ್ ಮಾಡ್ಕೊಂಡಾಗ ಎಲ್ಲ ಒಂದು ಏನೈತಲ್ಲ AI ಯೂಟ್ಯೂಬರ್ಸ್ಗೆಲ್ಲ. ಮೈಂಡಲ್ಲಿ ಇಟ್ಕೊಳ್ಳಿದ್ನ ನಿಮ್ಮೊಂದು ಅರ್ಧ ಸಂಬಳನೇ ಕಟ್ ಆಗ್ಬಿಡುತ್ತೆ. ನಮಗೆಲ್ಲ ಒಂದು 1000 ವ್ಯೂಸ್ಗೆ 100 ರಿಂದ 120 ರೂಪಾಯಿ ಸಿಗುತ್ತೆ. ಆದರೆ ಯಾರು AI ಬಳಸ್ತಾರೆ ಅಂಥವ್ರಿಗೆಲ್ಲ 1000 ವ್ಯೂಸ್ಗೆ ಮಿನಿಮಮ್ ಆದ್ರೂ ನಿಮಗೆ ಒಂದು 30-40 ಅಷ್ಟೇ ಸಿಗೋದು. 1000 ವ್ಯೂಸ್ಗೆ 30-40 ರೂಪಾಯಿ ಸಾಕಾ ಫ್ರೆಂಡ್ಸ್? ಇಷ್ಟು ಅಲ್ವಾ? ಯೋಚನೆ ಮಾಡಿ, AI ಬಳಸಿದ್ರೆ ತುಂಬ ಡೇಂಜರ್ ಅಂತಲೇ ಹೇಳ್ಬೋದು. ಅದಕ್ಕೆ ಕೊಡಬೇಕು. ಅಯ್ಯೋ ನನ್ನ ಸಂಬಳ ಕಟ್ಟಾಗ್ಬಿಡ್ತಲ್ಲ, ನೋ ಅಂತಾನೆ ಕೊಡೋಣ ಅಂತ ಅಂದ್ರೆ ನೋ ಕೊಟ್ರೆ ಇನ್ನೂ ಡೇಂಜರ್, ಡಬಲ್ ಡೇಂಜರ್ ಆಗುತ್ತೆ ನಿಮಗೆ. ವೈಲೇಷನ್ ಪಾಲಿಸಿ. ಹೌದು, ನೀವು ಮಾಡಿದ ತಪ್ಪನ್ನ ತಿದ್ದಿಲ್ಲ ಅಂತಂದ್ರೆ, ಅಥವಾ ನೀವೇ ಮಾಡಿದ ತಪ್ಪನ್ನ ಯೂಟ್ಯೂಬರ್ಗೆ ನಾನು ಮಾಡಿಲ್ಲ ತಪ್ಪಂತ ಅಂದ್ಬಿಟ್ರೆ ಯೂಟ್ಯೂಬರು ನಿಮಗೆ ಪನಿಷ್ಮೆಂಟ್ ನೀಡ್ತಾರೆ. ಅಂದರೆ ವೈಲೇಷನ್ ಮಾಡ್ತಾ ಇದ್ದೀರಾ ಒಂದು ಪಾಲಿಸಿ ಮೇಲೆ. ಈ ರೀತಿ ಮಾಡಬೇಡಿ. AI ಯೂಸ್ ಮಾಡಿದ್ರೆ ಎಸ್, ಇಲ್ಲಾಂದ್ರೆ ನೋ. ಈ ಥರ ನೀವು ತಪ್ಪಾಗಿ ನಮಗೆ ಇನ್ಫಾರ್ಮೇಶನ್ ಕೊಟ್ಟರೆ ಕಷ್ಟ ಆಗುತ್ತೆ. ಹೇಳೋಕ್ಕಾಗಲ್ಲ, ನಿಮ್ಮ ಚಾನಲ್ ಡಿಲೀಟ್ ಮಾಡ್ಬೋದು, ಯಾರು ಗೊತ್ತಿರುತ್ತೆ. ಅದಕ್ಕೆ ಹೇಳ್ತಾ ಇರೋದು, AI ಯೂಸ್ ಮಾಡಿದರೆ ಎಸ್, ಇಲ್ಲ ಅಂದರೆ ನೋ. ಇಷ್ಟು ಸಿಂಪಲ್ ಆಗಿ ಹೇಳ್ಬೇಕಂತ ಅಂದ್ರೆ ಈ ಪಾಲಿಸಿ ಬಗ್ಗೆ. ಮತ್ತೆ ತುಂಬಾ ಜನ ಕೇಳ್ತಿದ್ರು, ದೊಡ್ಡ ಯೂಟ್ಯೂಬರ್ಸ್ಗೆ ಹೋಗಿ ಕೇಳಿದ್ರೆ, ಬೇಕಾದ್ರೆ ಸ್ಕ್ರೀನ್ ತೋರಿಸ್ತಾನೆ ನಿಮಗೆ. ತುಂಬಾ ಜನ ಕೇಳಿದ್ರೆ ದೊಡ್ಡ ಯೂಟ್ಯೂಬರ್ಸ್ಗೆ
ಅಕಸ್ಮಾತ್ ಏನಾದ್ರು ನಾವು ಸರ್ ಈ ಥರ ನಾವು ಮ್ಯೂಸಿಕ್ ಯೂಸ್ ಮಾಡಿರೋ ವಿಡಿಯೋದಲ್ಲಿ ಎಷ್ಟು ಕೊಡ್ಬೇಕು ಆಲ್ಟರ್ ಕಾಂಟೆಂಟ್ಗೆ ನೋಡ್ಕೊಡ್ಬೇಕಾ ಅಂತ 2 ದಿವಸ ಆಗಿದೆ ಪಾಲ್ಟಿನ ರಿಪ್ಲೈ ಮಾಡಿಲ್ಲ. ಆ ಯೂಟ್ಯೂಬ್ ಬಗ್ಗೆ ನನಗೆ ಹೆಸರಾಡಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬೋದು, ಆದರೆ ಇನ್ನೂವರೆಗೂ ರಿಪ್ಲೈ ಮಾಡಿಲ್ಲ. ನೆಂಪಲಿಕ್ಕೊಳ್ಳಿ ಇದನ್ನ ನಾನು ಮುಂಚೆ 5 ತಿಂಗಳು ಹೇಳಿದ್ನಲ್ಲ, 5 ತಿಂಗಳು ಮುಂಚೆನೇ ನಾನು ವಿಡಿಯೋ ಮಾಡಿದ್ದೀನಿ ಆಲ್ಟರ್ ಕಾಂಟೆಂಟ್ ಬಗ್ಗೆ ಡೀಟೇಲ್ ಆಗಿ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರು ಫಾಲೋ ಮಾಡ್ತಾರೋ ನೋಡ್ತಾರೆ, ಇಲ್ಲ ಅಂದರೆ ಇಲ್ಲ. ತುಂಬ ಜನಕ್ಕೆ ಚಿಕ್ಕ ಹುಡುಗ ಅಂತ ನೆಗ್ಲೆಕ್ಟ್ ಮಾಡ್ತಿದಾರನ್ನ ಈ ಥರ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಿದ್ರೆ ನಿಮ್ಮ ಫ್ಯೂಚರ್ಗೆ ಕಷ್ಟ. ಅದು ಹೇಳೋಕ್ಕಾಗಲ್ಲ, ದೊಡ್ಡ ಯೂಟ್ಯೂಬರಿಂದನೇ ನಿಮ್ಮ ಚಾನಲ್ ಕೂಡ ಡಿಲೀಟ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೆ ಮೈಂಡಲ್ಲಿ ಇಟ್ಕೊಳ್ಳಿ. ನಾನು ಫಾಲೋ ಮಾಡ್ತಾ ಇದ್ರೆ ಪ್ರತಿಯೊಂದು ವಿಡಿಯೋ ನಾನು ನೋಡ್ತಿದ್ರೆ ನಿಮ್ಗೊಂದು ಹೊಸ ಇನ್ಫಾರ್ಮೇಶನ್ ಸಿಗ್ತಾ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದು ನಾನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಫ್ಯೂಚರ್ಗೆ ಒಳ್ಳೆಯದಾಗುತ್ತೆ, ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ. ಇನ್ನೂವರೆಗೂ ಫ್ರೆಂಡ್ಸ್ ನೀವು ನಂಬಲ್ಲ, ಬೇರೆ ಒಂದು ದೊಡ್ಡ ಯೂಟ್ಯೂಬರ್ಸಿಂದ 50 ಚಾನಲ್ ಮೇಲೆ ಉಳಿಸಿದ್ದೀನಿ. ಅಂತ ಒಂದು ಚಾನಲ್ 10 ಚಾನಲ್ ಸಖತ್ತ ವೈರಲ್ ಆಗಿದೆ, ಅಂತವರೆಲ್ಲ ದೊಡ್ಡ ಯೂಟ್ಯೂಬರ್ಸ್ ಆಗಿದ್ದಾರೆ. ಅದಕ್ಕೆ ನಾನು ಹೇಳೋದು, ಯಾವುದೇ ಒಂದು ಹೆಲ್ಪ್ ಬೇಕಿದ್ರೆ ಕೆಳಗಡೆ ಬೇಕಾದ್ರೆ ನಂಬರ್ ಹಾಕಿದ್ದೀನಿ, 24/7 ನಿಮಗೆ ಹೆಲ್ಪ್ ಮಾಡ್ತೀವಿ, ಅದು ಕೂಡ ಫ್ರೀ ಆಗಿ. ಯಾರಾದ್ರೂ ಇದ್ರಾಗ ಹೆಲ್ಪ್ ಮಾಡ್ತಾರ ಫ್ರೆಂಡ್ಸ್ ಹೇಳಿ ನೀವೇ? ಇಲ್ಲ, ಮಾಡಲ್ಲ. ದೊಡ್ಡ ಯೂಟ್ಯೂಬರ್ಸೇ ಮಾಡಲ್ಲ. ಈಗ ಸಪೋಸ್ ನಮ್ಮ ತಲೆಯಲ್ಲಿ 4 ಕೂದಲಿತ್ತು ಅಂತ ಆದರೆ ಅದು ಉದ್ದೋದ್ರೆ ಅಯ್ಯೋ ನಮ್ಮ ಬಾಣ್ಲಿ ಆಗ್ಬಿಟ್ನಲ್ಲಪ್ಪ ಅಂತ ನಾವು ಬೇಜಾರು ಪಡ್ತೀವಿ. ಆದರೆ ತಲೆ ತುಂಬ ಕೂದಲಿದ್ರೆ ಒಂದು 4 ಕೂದಲು ಅಷ್ಟು ಉದ್ದೋದ್ರೆ ಕೇರೆ ಮಾಡಲ್ಲ. ಹಂಗೆ ದೊಡ್ಡ ಯೂಟ್ಯೂಬರ್ಸ್ ಸಪೋಸ್ ಲಕ್ಷ 10 ಲಕ್ಷ ಸಬ್ಸ್ಕ್ರೈಬರ್ ಇರುತ್ತೆ ಅವ್ರ ಹತ್ರ, 20-30 ಸಬ್ಸ್ಕ್ರೈಬರ್ಸ್ ಕಳ್ಕೊಂಬಿಟ್ರು, ಕೇರೆ ಮಾಡಲ್ಲ ಅವರು, ನೋಡು ಇರಲ್ಲ. ಅದು 20-30 ಸಬ್ಸ್ಕ್ರೈಬರ್ ತಾನೆ, ಇನ್ನ ನಂತರ 9 ಲಕ್ಷ 10 ಲಕ್ಷ ಸಬ್ಸ್ಕ್ರೈಬರ್ ಇದೆ ತಾನೆ, ಬಿಡು ನಡೆಯುತ್ತೆ ಅಂತ ಅವ್ರು ತಿಳ್ಕೊತಾರೆ. ಅವ್ರನ್ನ ನೋಡೋದೇ ಇಲ್ಲ, ನಿಮ್ಮಿಂದ ಏನು ಬೇಕಾಗಿದೆ ಅವ್ರಿಗೆ ಅಂತ ಅವ್ರು ಥಿಂಕ್ ಮಾಡ್ತಾರೆ. ಮೈಂಡಲ್ಲಿ ಇಟ್ಕೊಳ್ಳಿ, ಇದನ್ನ ನಾನು ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ ನಿಮಗೆ. ಮೈಂಡಲ್ಲಿ ಕೇಳಿದ್ನಲ್ಲ 24/7 ನಿಮಗೆ ಹೆಲ್ಪ್ ಮಾಡ್ತೀನಿ. ಯಾರು ಈ ರೀತಿ ಹೆಲ್ಪ್ ಮಾಡಲ್ಲ, ಪ್ಲಸ್ ಫ್ರೀ ಆಗೂ ಕೂಡ. ಈ ಮೈಂಡಲ್ಲಿ ಇಟ್ಕೊಳ್ಳಿ. ಹೇಳ್ದಲ್ಲ, ಈಗ ಬ್ಯಾಕ್ ಟು ಟಾಪಿಕ್ ಬರೋಣ. ಈಗ ಸ್ವಲ್ಪ ಜಾಸ್ತಿ ಮಾತಾಡ್ದು ಅನ್ಸುತ್ತೆ. ಈಗ ಟಾಪಿಕ್ ಬಗ್ಗೆ ಬರ್ಬೇಕಂತಂದ್ರೆ ಹೇಳ್ದಲ್ಲ, ಈಗ ಸಪೋಸ್ AI ಇಂದ ಜನರೇಟ್ ಮಾಡಿರೋ ಮ್ಯೂಸಿಕ್ ಎಸ್ ಅಂತ ಕೊಡಬೇಕು, ನಾರ್ಮಲ್ ಮ್ಯೂಸಿಕ್ ಆಗ್ತಾರೆ ನೋ ಅಂತ ಕೊಡಬೇಕು. ಮೈಂಡಲ್ಲಿ ಇಟ್ಕೊಳ್ಳಿ. ಇದನ್ನ ಫಸ್ಟ್ ಏನು ತಿಳ್ಕೊಬೇಕಂತ ಅಂದರೆ ನೀವು AI ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದೇನಂತ ಅಂದರೆ ಆರ್ಟಿಫಿಷಿಯಲ್ ಅಂತ ಅಂದರೆ ಮ್ಯಾನ್ ಮೇಡ್, ಅಂದರೆ ಒಂದು ರೋಬೋಟ್ ಇರುತ್ತೆ ಅದೆಲ್ಲ ಮಾಡುತ್ತೆ. ಇಂಟೆಲಿಜೆನ್ಸ್ ಅಂದರೆ ಅದ್ರಿಗೆ ಒಂದು ಸಪ್ರೇಟಾಗಿ ಇಂಟೆಲಿಜೆನ್ಸ್ ಇರುತ್ತೆ, ನಮ್ಗಿಂತ ಹೆಚ್ಚಾಗಿರುತ್ತೆ ಅದಕ್ಕೆ ಇಂಟೆಲಿಜೆನ್ಸ್, ಸಖತ್ತಾಗಿರುತ್ತೆ. ಅದು ತುಂಬ ಓವರ್ ಪವರ್. ಅದು ಏನು ಬೇಕಾದ್ರೂ ವಿಡಿಯೋ ಮಾಡ್ಬೋದು, ಅದು ಏನಾದರೂ ಟೈಪ್ ಮಾಡಿ ಏನಾದರೂ ವಿಡಿಯೋ ಮಾಡ್ಬೋದು, ಅದು ಆ ರೀತಿ ಪವರ್ ಇದೆ ಆ ಒಂದು ಪರ್ಟಿಕ್ಯುಲರ್ AI ಅಂದರೆ AI ಇಂಟೆಲಿಜೆನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಎಲ್ಲ ಒಂದು ಏನೈತಲ್ಲ ಕೈಯಲ್ಲಿದೆ ಅವ್ರಿಗೆ ಅಥಾರಿಟಿ, ಎಲ್ಲ ಒಂದು ಪವರ್ ಮಾಡ್ಬೋದು ಅವರು. ಮೈಂಡಲ್ಲಿ ಇಟ್ಕೊಳ್ಳಿ. ಇದ್ದ ಮತ್ತೆ ತುಂಬ ಜನ ಕೇಳ್ತಿದ್ರು, ತುಂಬ ಜನ ಹೋಗಿ ಒಂದು ಯೂಟ್ಯೂಬರ್ಸ್ ಎಲ್ಲ ಕಮೆಂಟ್ ಆಗ್ತಿದ್ರು. ಆ ಯೂಟ್ಯೂಬರ್ಸ್ ಹೆಸರು ಹೇಳೋಕ್ಕೆ ನಾನು ಇಷ್ಟಪಡಲ್ಲ. ಆದರೆ ಒಂದೇನಂತ ಅಂದರೆ ತುಂಬ ಯೂಟ್ಯೂಬರ್ಸ್, ಅದು ಎಸ್ಪೆಷಲಿ ಕೂಡ ಒಂದು ಮೀಡಿಯಂ ಲೆವೆಲ್ ಯೂಟ್ಯೂಬರ್ಸ್ ಎಲ್ಲ ತುಂಬ ಈ ರೀತಿ ವಿಡಿಯೋ ಮಾಡ್ತಿದ್ದಾರೆ. ಅದೇನಂತ ಅಂದರೆ ನೀವು AI ಬಳಸಿ ಗೂಗಲಿಂದ ಕಾಪಿ ಆ್ಯಂಡ್ ಪೇಸ್ಟ್ ಮಾಡಿ ನೀವು ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿ ಲಕ್ಷಾಂತರ ದುಡ್ಡು ನೀವು ಗಳಿಸ್ಬೋದು ಅಂತ ಈ ರೀತಿ ಒಂದು ತುಂಬ ವಿಡಿಯೋಸ್ ನೋಡಿ ವೈರಲ್ ಆಗ್ತಿದೆ. ತುಂಬ ರಿಸರ್ಚ್ ಮಾಡಿದ್ದೆ ನಾನು ಕೂಡ. ಆದರೆ ಇದು ಶುದ್ಧ ಸುಳ್ಳು. ನೀವು ಹೋಗಿ ಕ್ವಶನ್ ಮಾಡ್ಬೋದಿತ್ತಲ್ಲ ಫ್ರೆಂಡ್ಸ್, ಯಾಕೆ ಈ ರೀತಿ ಮಾಡ್ತಿದ್ದೀರಾ? ನೀವೇ ಮಾಡ್ಬೋದಲ್ಲ, ನೀವೇ ಲಕ್ಷಾಂತರ ರೂಪಾಯಿ ದುಡಿಬೋದಲ್ಲ, ನಮ್ಗೆ ಎಂತಕ್ಕೆ ಸಜೆಷನ್ ನೀಡ್ತಿದ್ದೀರಾ? ನೀವೇ ಮಾಡಿ ಟ್ರೈ ಮಾಡಿ ನೋಡಿ. ಅದು ಸುಳ್ಳು. ಮೈಂಡಲ್ಲಿ ಇಟ್ಕೊಳ್ಳಿ. ಇದನ್ನ ವಿಡಿಯೋ ವೈರಲ್ ಮಾಡೋಕ್ಕೋಸ್ಕರ ತುಂಬ ಜನ ಈ ರೀತಿ ಮಾಡ್ತಾರೆ. ನೆಂಬಲಿಕೊಳ್ಳಿ, AI ಬಳಸಿದ್ರೆ ನಿಮ್ಮ ಸಂಬಳ ಕಟ್, ಬಳಸಿಲ್ಲ ತುಂಬ ಎಫರ್ಟ್ ಆಗಿ ವಿಡಿಯೋ ಮಾಡ್ತಿದ್ದೀರಾ ಅಂತ ಅಂದರೆ ನಿಮ್ಮ ಸಂಬಳ ಜಾಸ್ತಿ. ನಮ್ಮಂತವ್ರ ಥರ ಮೈಂಡಲ್ಲಿ ಇಟ್ಕೊಳ್ಳಿ. ಇದನ್ನ ಜಾಸ್ತಿ ನೀವು AI ಬಳಸೋಕೆ ಹೋಗಬೇಡಿ ವಿಡಿಯೋದಲ್ಲಿ. ಮೈಂಡಲ್ಲಿ ಇಟ್ಕೊಳ್ಳಿ. ಆ ಯೂಟ್ಯೂಬರ್ ಇನ್ನೊಂದು ಯೂಟ್ಯೂಬರ್ ಇದ್ದಾರಲ್ಲ, ಆ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಆದರೆ ಈ ರೀತಿ ಅಲ್ಲ, ತುಂಬ ಯೂಟ್ಯೂಬರ್ಸ್ ಯೂಟ್ಯೂಬ್ ಇನ್ಫಾರ್ಮೇಷನ್ ಕೊಡ್ತಾರೆ, ಆದರೆ ಮಿಸ್ಗೈಡ್ ಕೂಡ ಮಾಡ್ತಾರೆ ತುಂಬ ಒಂದು ಚಿಕ್ಕ ಯೂಟ್ಯೂಬರ್ಸ್ಗೆ. ಅದು ನನಗೆ ತುಂಬ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು. ಹೌದು, ಸ್ವಲ್ಪ ಜಾಸ್ತಿ ಮಾತಾಡಿದೆ ಅನ್ಸುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟ ಇದೆ ಈ ಟಾಪಿಕ್ ಬಗ್ಗೆ. ಮತ್ತೆ ಹೇಳ್ದಲ್ಲ, ನಿಮ್ಗೆ ಏನಾದರೂ ಹೆಲ್ಪ್ ಬೇಕಿತ್ತಂತಂದರೆ ಯೂಟ್ಯೂಬಿಗೆ ಡೌಟ್ ಇದ್ದರೆ ಕೆಳಗಡೆ ಬೇಕಾದ್ರೆ ಇನ್ನೊಂದ್ಸತಿ ನಂಬರ್ ಹಾಕಿದ್ದೀನಿ. 24/7 ನಿಮಗೆ 200% ಹೇಳ್ತೀನಿ, ನಿಮಗೆ ರಿಪ್ಲೈ ಮಾಡೇ ಮಾಡ್ತೀನಿ. ಮತ್ತೆ ಹೇಳ್ತಾರೆ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದ್ರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ, ಲೈಕ್ ಮಾಡಿದ್ರೆ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇಷ್ಟು ಮಾಡಿ ನಿಮಗೆ ದೊಡ್ಡ ಪ್ರೋತ್ಸಾಹ ನೀಡ್ತಾರೆ. ದಯವಿಟ್ಟು ಕನ್ನಡ ಉಳಿಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.